ಇವತ್ತು ಬೆಳಿಗ್ಗೆ ಅಷ್ಟೇ ದೆಹಲಿ ಚುನಾವಣೆಗಳ ಮತ ಎಣಿಕೆಯಲ್ಲಿ ಬಿಜೆಪಿ ಒಂದು ಭರ್ಜರಿ ಜಯವನ್ನು 27 ವರ್ಷಗಳ ನಂತರ ರಾಜಧಾನಿ ದಿಲ್ಲಿಯಲ್ಲಿ ದಾಖಲಿಸಿದೆ. ಬಿಜೆಪಿ 48 ಸ್ಥಾನಗಳನ್ನು 70ರಲ್ಲಿ ಪಡೆದಿದೆ. ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಕಂಡಿದೆ. 70ರಲ್ಲಿ 68 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಠೇವಣಿಯನ್ನು ಕಳೆದುಕೊಂಡಿದ್ದರೆ 2 ಕ್ಷೇತ್ರಗಳಲ್ಲಿ ಮಾತ್ರ ಠೇವಣಿಯನ್ನು ಉಳಿಸ್ಕೊಂಡಿದೆ. ಒಂದು ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. 70ರಲ್ಲಿ 68 ಕ್ಷೇತ್ರಗಳಲ್ಲಿ ವಜೀರ್ಪುರ್ ಮತ್ತು ನವದೆಹಲಿಯಲ್ಲಿ ಸಂದೀಪ್ ದೀಕ್ಷಿತ್ ಮಾತ್ರ ಠೇವಣಿಯನ್ನು ಉಳಿಸ್ಕೊಂಡಿದ್ದಾರೆ. ಚಲಾವಣೆಯಾದ ಒಟ್ಟು ಮತದ 1/6 ವೋಟನ್ನು ಪಡೆದರೆ ಮಾತ್ರ ಠೇವಣಿ ಉಳಿದುಕೊಳ್ಳುತ್ತೆ. 68 ಕ್ಷೇತ್ರಗಳಲ್ಲಿ ಠೇವಣಿ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು. 98ರಿಂದ 2013ರವರೆಗೆ ಶೀಲಾ ದೀಕ್ಷಿತ್ ದಿಲ್ಲಿಯಲ್ಲಿ ಮುಖ್ಯಮಂತ್ರಿಯಾಗಿ 15 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು. ಆದರೆ ಈ ಬಾರಿ ಕೂಡ ಸತತ 3ನೇ ಬಾರಿಗೆ ಕಾಂಗ್ರೆಸ್ಗೆ ದಿಲ್ಲಿಯಲ್ಲಿ ಖಾತೆಯನ್ನು ತೆರೀಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾದ ರಮೇಶ್ ಬಾಬು ಅವರೇ ಈ ಒಂದು ಪ್ರಶ್ನೆಯನ್ನು ಕೇಳಿ ನಾನು ರವೀಂದ್ರ ರೇಷ್ಮೆ ಹತ್ರ ಹೋಗ್ತೀನಿ. ಕಾಂಗ್ರೆಸ್ ಲೋಕಸಭಾ ಚುನಾವಣೆಯ ನಂತರ ಹರಿಯಾಣ ಸೋಲ್ತು, ಮಹಾರಾಷ್ಟ್ರ ಸೋಲ್ತು, ದಿಲ್ಲಿಯಲ್ಲೂ ಕೂಡ ಖಾತೆ ತೆರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸತತ ಆದರೆ 15, 20, 25 3 ವಿಧಾನಸಭೆ 3 ಲೋಕಸಭೆ, ಕಾಂಗ್ರೆಸ್ಗೆ 1 ಸೀಟ್ ಕೂಡ ದಿಲ್ಲಿಯಲ್ಲಿ ದೊರಕ್ತಾ ಇಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮುಂಚೆ ಒಂದು ಕ್ಲಾರಿಫಿಕೇಷನ್ನು ತಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ತಪ್ಪಿದೆ. 5 ಕ್ಷೇತ್ರದಲ್ಲಿ ಅಲ್ಲಿ ನಾವು ಡಿಪಾಸಿಟನ್ನು ತೊಗೊಂಡಿದ್ದೇವೆ. 1 ಕ್ಷೇತ್ರದಲ್ಲಿ ನಾವು 2ನೇ ಪ್ಲೇಸಿಗೆ ಬಂದಿದ್ದೇವೆ, ಆಪ್ 3ನೇ ಪ್ಲೇಸ್ಗೆ ಹೋಗಿದೆ. ಇನ್ನೊಂದು ಕ್ಷೇತ್ರದಲ್ಲಿ ನಾವು 3ನೇ ಪ್ಲೇಸಲ್ಲಿದ್ದೇವೆ, ಅಲ್ಲಿ ಇಟ್ ಈಸ್ ಬಾಡ್ಲಿ ಕ್ಷೇತ್ರದಲ್ಲಿ ದೇವೇಂದ್ರ ಯಾದವ್ ಅವರು 41,000 ಮತವನ್ನು ತೊಗೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಭವನ ಕ್ಷೇತ್ರದಲ್ಲಿ 17,680 ಓಟನ್ನು ತಗೊಂಡಿದ್ದೇವೆ. ಅದೇ ಥರ ನೀವು ಇದಕ್ಕೆ ಬಂದರೆ 2ನೇ ಪ್ಲೇಸು ಕಸ್ತೂರ್ಬಾ ನಗರ್ ಕ್ಷೇತ್ರದಲ್ಲಿ ವಿ ಸೆಕ್ಯೂರ್ಡ್ 2nd ಪ್ಲೇಸು. 68 ಇಸ್ ರಾಂಗ್. 65 ಕ್ಷೇತ್ರಗಳಲ್ಲಿ ಠೇವಣಿ ಹೋಗಿದೆ ಅಫ್ಕೋರ್ಸ್. ಮತ್ತು ನೀವು ಇದಕ್ಕೆ ಬಂದರೆ ನಂಗ್ಲಿ ಜಾಟ್ ಅಲ್ಲಿ 32,000 ಓಟನ್ನು ತೊಗೊಂಡಿದ್ದೇವೆ. ಅದೇ ಥರ ನೀವು ಪ್ರತಾಪ್ಗಂಜ್ ಪತ್ಪರ್ಗಂಜಲ್ಲಿ 16,544 ಓಟನ್ನು ತೊಗೊಂಡಿದ್ದೇವೆ. ಅದೇ ಥರ ಸೀಮಾಪುರಿನಲ್ಲೂ ಸಹ ಸುಮಾರು 12,000 ಓಟನ್ನು ತಗೊಂಡಿದ್ದೇವೆ. ಆ ಥರ ಅನೇಕ ಕ್ಷೇತ್ರಗಳಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಇನ್ ಉತ್ತಮ್ ನಗರ್ ಇಲ್ಲಿ ಸುಮಾರು 14,000 ಓಟನ್ನು ತೊಗೊಂಡಿದ್ದೇವೆ. ಇನ್ನು ಅಂಕಿಅಂಶಗಳು ಬರಬೇಕು. ಅವ್ರ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಬಟ್ ನಮ್ಮ ನಿರೀಕ್ಷೆ ಇದ್ದಿದ್ದು ಕನಿಷ್ಠ 10ರಿಂದ 12% ಮತವನ್ನು ತಗೋತೇವೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಅಫ್ಕೋರ್ಸ್ ಅದು ಸೆಟ್ ಬ್ಯಾಕ್ ಆಗಿದೆ. ಅದನ್ನು ರಿವ್ಯೂ ಮಾಡಬೇಕಾಗುತ್ತೆ. ಸಂಘಟನೆ ದೃಷ್ಟಿಯಿಂದ ಇನ್ನೊಂದು ಪಾರ್ಲಿಮೆಂಟಲ್ಲಿ ಹೊಂದಾಣಿಕೆ ಆಗಿದ್ದರಿಂದ ಚುನಾವಣೆ ನಾವು ಇಂಡಿಪೆಂಡೆಂಟ್ಗೆ ಹೋಗಬೇಕು, ಆಪ್ ಜೊತೆಲಿ ಹೋಗಬೇಕು, ಈ ಥರದ್ದು ಒಂದು ಗೊಂದಲನೂ ಸಹ ಅಲ್ಲಿ ಭಾಳಷ್ಟು ಸಮಯ ಇತ್ತು. ಮತ್ತು ಹರಿಯಾಣ ಚುನಾವಣೆಯಲ್ಲಿ ಏನು ಆಪ್ನವರು ನಮ್ಮ ಜೊತೆ ಬರಲಿಲ್ಲ, ಆ ಥರದ್ದು ಆಗಿ ಇಲ್ಲಿ ಸಹ ನಾವು ಇಂಡಿಪೆಂಡೆಂಟ್ಗೆ ಹೋಗಬೇಕು ಅನ್ನೋದಿತ್ತು. ಮತ್ತು ಲಾಸ್ಟ್ ದೆಹಲಿ ಅಸೆಂಬ್ಲಿನಲ್ಲೂ ಸಹ 2020ರಲ್ಲಿ ಕಾಂಗ್ರೆಸ್ ಪಾರ್ಟಿ ಇಂಡಿಪೆಂಡೆಂಟಾಗಿ ಅಲ್ಲಿ ಕಂಟೆಸ್ಟ್ ಮಾಡಿದಂಥದ್ದು. ಸೊ ಇವತ್ತು 6% ವೋಟ್ ಶೇರಿಂಗ್ ತೊಗೊಂಡ್ರೂ ಸಹ ಅವರ ಪರ್ಫಾರ್ಮೆನ್ಸ್ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟ್ರಿ. ವಿ ಹ್ಯಾವ್ ಟು ಇಂಪ್ರೂವ್ ಸಮ್ ಮೋರ್. ಖಂಡಿತ ಅದನ್ನು ಮಾಡ್ತೇವೆ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆ ಸನ್ಮಾನ್ಯ ರಾಹುಲ್ ಗಾಂಧಿರವರು ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ ನಂತರ ಇಡೀ ದೇಶದಲ್ಲಿ ಒಂದು ರೀತಿ ಪಾಸಿಟಿವ್ ಸಪೋರ್ಟ್ ಸಿಗ್ತಾ ಇದೆ. ಬರುವಂಥ ದಿನಗಳಲ್ಲಿ ತಾವೇನು ಹೇಳೋದು, ಈಗ ಚರ್ಚೆ ಮಾಡ್ತಾ ಹೇಳಿದ್ರೆ ಒಂದು ಸರಿಪಡಿಸ್ಕೊಳ್ಳುವಂಥದ್ದು ಅಥವಾ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು ಮಾಡ್ತೇವೆ. ಮತ್ತು ಈಗಾಗಲೇ ಮುಂದೆ ಬಿಹಾರ್ ಚುನಾವಣೆ ಇದೆ. ಮತ್ತು ನೆಕ್ಸ್ಟ್ ಇಯರ್ ಅಫ್ಕೋರ್ಸ್ ತಮಿಳುನಾಡು ಚುನಾವಣೆ ಬರುವಂಥ ಸಾಧ್ಯತೆಗಳಿದೆ. ಬೇರೆ ಬೇರೆ ರಾಜ್ಯಗಳು ಚುನಾವಣೆ ಬರೋದ್ರಿಂದ ವಿ ಹ್ಯಾವ್ ಟು ಆರ್ಗನೈಸ್. ಡೆಫಿನೆಟ್ಲಿ ವಿ ಹ್ಯಾವ್ ಟು ಕರೆಕ್ಟ್ ಇಟ್. ಈಗೇನು ತಪ್ಪುಗಳಾಗಿದೆ ಅದು ಸರಿಪಡಿಸ್ಕೊಳ್ಳುವಂಥದ್ದನ್ನು ಖಂಡಿತ ಮಾಡ್ತೇವೆ. ಇವತ್ತು ಖರ್ಗೆರವರ ಮಾರ್ಗದರ್ಶನದಲ್ಲಿ, ರಾಹುಲ್ ಗಾಂಧಿರವರ ನಾಯಕತ್ವದಲ್ಲಿ ನಮ್ಮ ಜೈಪುರ್ ಕನ್ವೆನ್ಷನ್ಗೆ ಅನುಗುಣವಾಗಿ, ರಾಜಸ್ಥಾನದ ಜೈಪುರ್ ಕನ್ವೆನ್ಷನ್ಗೆ ಅನುಗುಣವಾಗಿ ಪಾರ್ಟಿ ರಿವ್ಯಾಂಪ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅಫ್ಕೋರ್ಸ್ ನಮ್ಮ ಪರ್ಫಾರ್ಮೆನ್ಸು ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಕೆಲವು ಕಡೆ ಸೆಟ್ ಬ್ಯಾಕ್ ಇದೆ, ಬಟ್ ಕೆಲವು ಕಡೆ ಒಳ್ಳೆಯದೂ ಇದೆ. ತೆಲಂಗಾಣ ರಾಜ್ಯವನ್ನು ನಾವು ಗೆದ್ವು. ತೆಲಂಗಾಣ ಪಾರ್ಲಿಮೆಂಟ್ಗಿಂತ ಮುಂಚೆ ಹೌದು, ಪಾರ್ಲಿಮೆಂಟ್ಗಿಂತ ಮುಂಚೆ ಗೆದ್ವು. ಸೊ ಹಾಗಾಗಿ
ಸೊ ಈ ಪಾರ್ಲಿಮೆಂಟ್ ಆದಮೇಲೆ ಮಹಾರಾಷ್ಟ್ರದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್. ಅಂದರೆ ಇಂಡಿಯಾ ಬ್ಲ್ಯಾಕಲ್ಲಿ ನಡೆದಂಥ ಒಂದು ಹೋರಾಟ ಏನಿತ್ತು, ಪಾರ್ಲಿಮೆಂಟ್ಗೆ ಒಳ್ಳೆ ರಿಸಲ್ಟ್ ಬಂದಿತ್ತು ನಮಗೆ. ಅಸೆಂಬ್ಲಿನಲ್ಲಿ ನಮ್ಗೆ ಸೆಟ್ ಬ್ಯಾಕ್ ಆಯಿತು. ಆ ಥರ ಕೆಲವಾಗಿದ್ದಾವೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಏನು ತಪ್ಪುಗಳಿದೆ ಸರಿಪಡಿಸ್ಕೊಂಡು ಮುಂದೆ ಹೋಗೋಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಅಶ್ವತ್ಥನಾರಾಯಣ ಅವರು ಬಿ ಜೆ ಪಿಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅಶ್ವತ್ಥನಾರಾಯಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಒಬ್ಬ ಜನಪ್ರಿಯ ಸ್ಟೇಟ್ ಲೀಡರ್ ಇರಲಿಲ್ಲ, ಅಂದರೆ ದೆಹಲಿಗೆ ಒಬ್ಬ ಜನಪ್ರಿಯ ನಾಯಕ ಇರಲಿಲ್ಲ, ಮುಖ್ಯಮಂತ್ರಿ ಫೇಸ್ ಇರಲಿಲ್ಲ, ಆದರೂ ಕೂಡ ಸಂಘಟನೆ ಚೆನ್ನಾಗಿ ಕೆಲಸ ಮಾಡಿದರೆ ಹೆಂಗಾಗತ್ತೆ ಅನ್ನೋದಕ್ಕೆ ಉದಾಹರಣೆ ಅಂತ ರಿಸಲ್ಟ್ ಬಂದಿದೆ. ನಮ್ಮಲ್ಲಿ ನೀವು ಹೇಳಿದಾಗೆ ಆರ್ಗನೈಸೇಷನ್ಸ್ ಟೀಮಲ್ಲಿ ಡೆಲ್ಲಿನಲ್ಲಿದೆ ನೋಡಿ. ನಾವು ಪಾರ್ಲಿಮೆಂಟಿಗೆ ನಾವು ಬರ್ತೀವಿ, ಲೋಕಲ್ ಬಾಡಿನಲ್ಲೂ ನಾವು ಸಮ ಪ್ರಮಾಣದಲ್ಲಿ ಸ್ಥಾನಮಾನವನ್ನು ತೆಗೆದುಕೊಳ್ತೀವಿ. ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಸುಮಾರು ಆಫ್ಟರ್ ಮದನ್ ಲಾಲ್ ಖುರಾನ ಮತ್ತು ಸಾಹಿಬ್ ಸಿಂಗ್ ವರ್ಮಾ ಅವರು ಹೋದ ನಂತರ ನಮಗೆ ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ಗೆ ನಾವು ತೊಗೊಳ್ಳಿಕ್ಕೆ ಆಗಿರಲಿಲ್ಲ. ಅಲ್ಲಿ ಕಾಂಗ್ರೆಸ್ಸು ಶೀಲಾ ದೀಕ್ಷಿತರು 15 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ರು. ಅದಾದಮೇಲೆ ಅಣ್ಣಾಜಿ ಅವರ ಹೋರಾಟದಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಆರ್ಗನೈಸೇಷನ್ ಮಾಡ್ಕೊಂಡು ಬಂದರು. ಆದರೂ ಸಹ ಅಲ್ಲಿ ಆ್ಯಕ್ಚುಲಿ ಇದ್ದಿದ್ದು ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಇದ್ದಂಥದ್ದು. ಕಾಂಗ್ರೆಸ್ಸವರು ನಮ್ಮನ್ನು ದೂರ ಇಡ್ಲಿಕ್ಕೆ ಹೋಗಿ ಸುಮಾರು ಅವರು ವನವಾಸ ಅನುಭವಿಸೋ ರೀತಿಯಲ್ಲಿ ಆಯಿತು. ಆಮ್ ಆದ್ಮಿ ಪಾರ್ಟಿ ಅವ್ರನ್ನ ಉಪಯೋಗಿಸ್ಕೊಂಡು ಆಮ್ ಆದ್ಮಿ ಪಾರ್ಟಿ 10 ವರ್ಷ ರೂಲಿಂಗನ್ನು ಮಾಡ್ತು. ಇವತ್ತು ಜನತೆಗೆ ಅರ್ಥ ಆಗಿದೆ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿ ನಡ್ಕೊಳ್ತಾ ಇದೆ ಮತ್ತು ಯಾವ ರೀತಿ ಎಷ್ಟು ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಪಾರ್ಟಿ ಇವತ್ತು ಅದರಲ್ಲೇ ಮುಳುಗಿ ಏನಾಯಿತು ಅನ್ನೋತಕ್ಕಂಥದ್ದು ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ಅಲ್ಲಿ ನಡೆದಂಥ ಒಂದಲ್ಲ ಒಂದು ಘಟನಾವಳಿಗಳು, ಅದು ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಆಗ್ಬೋದು, ಅಥವಾ ಅವ್ರು ಕಟ್ತಂಥ ಶೀಶ್ ಮಾಲ್ ಬಗ್ಗೆ ಆಗ್ಬೋದು, ವಾಟರ್ ಸ್ಕ್ಯಾಮ್ ಬಗ್ಗೆ ಆಗ್ಬೋದು, ಮತ್ತು ಅಲ್ಲಿ ಡೆವಲಪ್ಮೆಂಟ್ ಅನ್ನತಕ್ಕಂಥದ್ದು ನಗಣ್ಯ ಆಗೋಯಿತು. ಇವರು ಯಾವುದೋ ಕೆಲವು ಫ್ರೀಬೀಸು, ಹಾಸ್ಪಿಟಲ್ಸ್ಗಳು, ಸ್ಕೂಲ್ಗಳನ್ನೇ ಹೇಳ್ಕೊಂಡು ಸುಮಾರು 10 ವರ್ಷಗಳ ಕಾಲ ಹಾಕಿದ್ರು. ಆದರೆ ಡೆವಲಪ್ಮೆಂಟ್ ಅನ್ನತಕ್ಕಂಥದ್ದು ಏನೂ ಕಾಣಲಿಲ್ಲ. ನರೇಂದ್ರ ಮೋದಿ ಅವ್ರದ್ದು ಡೆವಲಪ್ಮೆಂಟ್ಸ್ ಅದು ಕೇವಲ ದೆಹಲಿ ಅಂದರೆ ದೆಹಲಿ ಒಂದೇ ಅಲ್ಲ, ಪಕ್ಕದಲ್ಲಿ ನೋಯ್ಡಾ ಇದೆ, ಉತ್ತರ ಪ್ರದೇಶ್ ಅಟ್ಯಾಚ್ಮೆಂಟ್ ಇದೆ, ಹರಿಯಾಣ ಇದೆ, ಪಂಜಾಬ್ ಬರ್ತದೆ. ಅದೆಲ್ಲವೂ ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಸು, ಮತ್ತು ವಿಶೇಷವಾಗಿ ಹೊರ ರಾಜ್ಯದಿಂದ ಬಂದಂಥವ್ರು ಅಲ್ಲಿ ಸಾಕಷ್ಟು ವೋಟರ್ಸ್ ಇದ್ದಾರೆ. ಅದು ಬಿಹಾರೀಸ್ಗಳಿಂದ ಹಿಡ್ಕೊಂಡು ಯು ಪಿ ಅವರ್ಸು ಅಲ್ಲ ಒಂದಷ್ಟು ವೋಟರ್ಸ್ ಇದ್ದಾರೆ. ಇವೆಲ್ಲವೂ ತುಂಬ ಚೆನ್ನಾಗಿ ಬಿ ಜೆ ಪಿಗೆ ಕೈ ಹಿಡಿದಿದೆ. ಮತ್ತು ಅಭಿವೃದ್ಧಿಯತ್ತ ಬಿ ಜೆ ಪಿ ಇದೆ ಅನ್ನತಕ್ಕಂಥದ್ದು ಜನ ಈ ಸಲ ಕೈ ಹಿಡಿದಿದ್ದಾರೆ. ನಮಗೊಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನ ನಮ್ಮನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.